ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಇವಾಗ ಏನ್ ನಡೀತಾ ಇದೆ ಅಂದ್ರೆ ಸಂಗೀತ್ ಪರ್ಫಾರ್ಮೆನ್ಸ್. ನಾನು ಹಾಕೊಂಡಿರೋ ಔಟ್ಫಿಟ್ ನೆನಪಾಗುತ್ತಾ ನಿಮ್ಗೆ? ಯಾರಿಗಾದ್ರೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ಔಟ್ಫಿಟ್ ಮುಂಚೆ ನೀವು ನೋಡಿರ್ತೀರಾ. ಇವಾಗ ಎಲ್ಲರೂ ಫನ್ ಮೊಮೆಂಟ್ ಎಲ್ಲ ಆದ್ಮೇಲೆ ವಿ ಆರ್ ಗೋಯಿಂಗ್. ನಮ್ಮ ಪರ್ಫಾರ್ಮೆನ್ಸ್ ಇದೆ, ವಿಶ್ ಇಸ್ ಲಕ್. ನರ್ವಸ್ನೆಸ್ ಎಲ್ಲ ಇದೆ ಸ್ವಲ್ಪ, ಬಟ್ ಇದು ಮಾಡ್ಬೋದು. ಫುಡ್ ಇದೆ ಇದರಲ್ಲಿ, ಮಖಾನ. ಹಳದಿ ಕಾರ್ಯಕ್ರಮ ಆದಮೇಲೆ ನಾವೆಲ್ಲರೂ ರೂಮಿಗೆ ಬಂದು ಫ್ರೆಶನ್ ಅಪ್ ಆಗಿ ಏನಿರ್ಬೋದು ಈಟರೀಸ್ ಬಾಕ್ಸಲ್ಲಿ ಅಂತ ಹಾಗೆ ನೋಡ್ತಾ ಇದ್ವಿ. ಚಿಪ್ಸ್, ಸ್ನ್ಯಾಕ್ಸ್, ಮೌತ್ ಫ್ರೆಶ್ನರ್ಸ್, ಜ್ಯೂಸ್, ಈ ಥರ ವೆರೈಟಿ ಸ್ನ್ಯಾಕ್ಸ್ ಇತ್ತು. ಸೊ ಇನ್ನೇನು ಸಂಜೆ ಸಂಗೀತಕ್ಕಂತ ರೆಡಿ ಆಗಬೇಕು. ಇಲ್ಲಿ ನಾನು ನನ್ನ ಫ್ರೆಂಡ್ ಶಲಾಕ ಇಬ್ಬರು ಒಂದೇ ರೂಮಲ್ಲಿ ಸ್ಟೇ ಆಗಿದ್ವಿ. ಎಲ್ಲರೂ ಸೇರಿ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸಂಗೀತ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಮ ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಹೇಗೆ ಡ್ಯಾನ್ಸ್ ಮಾಡಿದ್ದೀವಿ ಅದನ್ನು ನೀವು ಮಿಸ್ ಮಾಡದೆ ನೋಡಿ, ಓಕೆ? ಅಲ್ಲಿ ಲಾಸ್ಟ್ ಮಿನಿಟ್ ಅಲ್ವಾ, ಸೊ ಹೇಗಾಗಿರ್ಬೋದು, ಕೀಪ್ ವೇಟಿಂಗ್. ಸೊ ಬೇಸಿಕ್ಲಿ ಕಪಲ್ ಬಂದ್ಬಿಟ್ಟು ಹುಡುಗಿ ಕಡೆಯವರು ಮಾರ್ವಾಡಿ ಆ್ಯಂಡ್ ಹುಡುಗ ಕಡೆಯವರು ತೆಲುಗು. ಇಟ್ಸ್ ಲವ್ ಮ್ಯಾರೇಜ್ ಆಯಿತಾ. ಸೊ ಮಧ್ಯಾಹ್ನ ಊಟ ತೆಲುಗು ಸ್ಟೈಲಲ್ಲಿ ಇತ್ತು, ವಿಚ್ ಇಸ್ ರಿಯಲಿ ನೈಸ್. ತುಂಬ ಚೆನ್ನಾಗಿರುತ್ತಲ್ಲ ಆಂಧ್ರ ಸ್ಟೈಲ್ ಫುಡ್ ಎಲ್ಲ, ಅದನ್ನು ತಿಂದು ಆಮೇಲೆ ನಾವು ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ. ಡ್ಯಾನ್ಸ್ನ ಆನ್ ಸ್ಪಾಟ್ ಇವಾಗ ಮಾಡೋದಕ್ಕಿಂತ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಅಂತ ಒಂದು ಸ್ವಲ್ಪ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ. ವಿ ಹ್ಯಾಡ್ ಲೈಕ್ ಫನ್ ಟೈಮ್ ಟುಗೆದರ್. ಇವಾಗ ಸಂಗೀತಕ್ಕೆ ರೆಡಿ ಆಗಬೇಕು. ಮೇ ಬಿ ಬೈ 7:30 ಅಲ್ಲಿ ಇರಬೇಕು. ಸೊ ಕ್ವಿಕ್ಲಿ ರೆಡಿ ಆಗಬೇಕು. ಆ್ಯಂಡ್ ಆಲ್ಸೋ ಮೀನ್ ವೆಲ್ ನಾನು ಸ್ವಲ್ಪ ನಿದ್ದೆ ಮಾಡಿದೆ. ಬಿಕಾಸ್ ಇಮ್ಯಾಜಿನ್ ಒಂದು ಫುಲ್ ಡೇ ನಿದ್ದೆನೇ ಇರಲಿಲ್ಲ, ಅಂದರೆ ರಾತ್ರಿ ಇಡೀ ತಲೆನೋವು ಇತ್ತು ಬೆಳಿಗ್ಗೆಯಿಂದ. ಸೊ ಐ ಡಿಸೈಡೆಡ್ ಟು ಟೇಕ್ ಅ ನ್ಯಾಪ್. ಬಟ್ ಇವತ್ತು ರಾತ್ರಿ ನಿದ್ದೆ ಮಾಡಿದ್ರೆ ಹಬ್ಬ ಸಾಕಪ್ಪ ಅಂತ ಅನಿಸುತ್ತೆ. ಸೊ ನಾನು ಎಂಟೈರ್ ವೆಡ್ಡಿಂಗಿಗೆ ಏನು ಔಟ್ಫಿಟ್ನೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ ಅದೆಲ್ಲ ನಾನು ಮುಂಚೆ ಹಾಕಿರೋ ಬಟ್ಟೆಗಳು. ಸೊ ನಾನು ಹಳದಿಗೆ ಏನು ಹಾಕಿದ್ದೆ, ನನ್ನ ಅಮ್ಮನ ಸಾರಿಯಿಂದ ಸ್ಟಿಚ್ ಮಾಡಿಸಿರುವಂಥ ಬಟ್ಟೆ. ಇವಾಗ ಸಂಗೀತಕ್ಕೆ ಹಾಕ್ತಾ ಇರೋದು ನನ್ನ ನನ್ನ ಸಂಗೀತಕ್ಕೆ ಹಾಕಿದ್ನಲ್ಲ ಅದೇ ಬಟ್ಟೆ. ಇಟ್ಸ್ ಆಲ್ವೇಸ್ ನೈಸ್ ಟು ವೇರ್ ಇಟ್ ಅಗೇನ್. ಬೇರೆ ಆಡಿಯನ್ಸ್ ಇರ್ತಾರೆ, ಬೇರೆ ಏರಿಯಾ, ಇದು ಬೇರೆ ಪ್ಲೇಸ್. ಒಂದು ಸತಿ ಹಾಕಿ ಬಿಡೋದ್ಕಿಂತ ಆದಷ್ಟು ರಿಯೂಸ್ ಮಾಡಿದ್ರೆ ಒಳ್ಳೇದಲ್ವಾ. ಸೊ ಅದನ್ನು ಹಾಕ್ತಾ ಇದ್ದೀನಿ ಇವಾಗ. ಲೆಟ್ಸ್ ಗೆಟ್ ರೆಡಿ. ಸಂಗೀತಕ್ಕೆ ಎಲ್ಲರೂ ರೆಡಿ ಆಗಿದ್ದೀವಿ. ವಿ ಆರ್ ಎಕ್ಸೈಟೆಡ್. ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಟ್ಟಿಗೆ ಡ್ಯಾನ್ಸ್ ಮಾಡೋದು, ಬ್ಯೂಟಿಫುಲ್ ಮೆಮರೀಸ್. ಮತ್ತೆ ಆ ಥರ ಅವಕಾಶ ಸಿಕ್ತು. ವಿ ಫೆಲ್ ಸೋ ಹ್ಯಾಪಿ. ಡೆಕಾರ್ ನೋಡಿದ್ರೆ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ. ಹಾಗೆಯೇ ಇವಾಗ 360 ಡಿಗ್ರಿ ರೊಟೇಟಿಂಗ್ ಕ್ಯಾಮ್ರಾ ಟ್ರೆಂಡ್ ಅಲ್ವಾ, ಎಲ್ಲ ಕಡೆ ಇರುತ್ತೆ. ಸೊ ಅದಿತ್ತು. ನಮ್ಮ ಬಾಯ್ಸ್ ಇಲ್ಲಿ ಅದಕ್ಕೆ ತಕ್ಕಂತೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಈ ಔಟ್ಫಿಟ್ ತುಂಬಾ ಸ್ಪೆಷಲ್ ಬಿಕಾಸ್ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ದುಬೈಯಲ್ಲಿ. So happy you are here. So happy. Definitely. We'll be here only, bro. After 3 years of my marriage, I'm meeting my husband's Preeti. ನಾನು ಹೇಳಿದ್ನಲ್ವಾ, ಶೌರಭ್ ಆಫ್ಟರ್ 3 years ಬಂದಿರೋದು ಇಂಡಿಯಾಗೆ. ಸೊ ವಿರ್ ಆಲ್ ಮೀಟಿಂಗ್ ಹಿಮ್ ಆಫ್ಟರ್ 3 years ಅಂತ. ಸೊ ಅದಕ್ಕೆ ಎಲ್ಲರೂ ಖುಷಿ ಪಟ್ಟರು ಅವನ್ನ ನೋಡಿ. ಇಲ್ಲೇ ಇರು, ವಿ ಮಿಸ್ ಯು ಅಂತೆಲ್ಲ ಹೇಳ್ತಾ ಇದ್ರು. Keep doing it. You're doing great. Yeah. Upwards She and is forward. so Keep proud doing of it. you. Definitely. Very Definitely. nice. Seriously. Very nice. We are so happy. Thank you so Okay, much. keep doing it. We are really proud Not of on you. high, but The Navratri edition of yours, it was amazing. I miss you, man. ನನ್ನ ಫ್ರೆಂಡ್ಸ್ ಏನು ಹೇಳ್ತಾ ಇದ್ರು ಗೊತ್ತಾ, ನನ್ನ ಕಾಂಟೆಂಟ್ ಅವ್ರಿಗೆ ತುಂಬಾ ಇಷ್ಟ. ಆ್ಯಕ್ಚುಲಿ ಅವ್ರಿಗೆ ಯೂಟ್ಯೂಬ್ ವೀಡಿಯೋಸ್ ಅರ್ಥ ಆಗಲ್ಲ, ಬಿಕಾಸ್ ಕನ್ನಡ ಬರೋದಿಲ್ಲ ಅಲ್ವಾ, ಚೆನ್ನೈ, ಹೈದ್ರಾಬಾದ್ ಅವ್ರಿಗೆಲ್ಲ. ಬಟ್ ಇನ್ಸ್ಟಾಗ್ರಾಮ್ ವೀಡಿಯೋಸ್ ನೋಡಿ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ನಮ್ದು ಸೆಕೆಂಡ್ ಪರ್ಫಾರ್ಮೆನ್ಸ್ ಅಂತ, and we're really excited. With cameraman Saurav. ಸರಿ, ಕಮ್ ಇವಾಗ ಎಲ್ಲರೂ ನೋಡೋಣ ಸಂಗೀತಕ್ಕೆ ಏನ್ ನಡೀತಾ ಇದೆ ಅಂತ. Let's do this. Once again.
ಮಣಿಪಾಲಲ್ಲಿ ಮಾಸ್ಟರ್ಸ್ ಓದಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಓದಿದ್ವಿ, ಒಂದೇ ಕ್ಲಾಸ್, ತಮಾಷೆ ಮಾಡೋದು, ಜಗಳ ಆಡೋದು, ಫನ್ ಮೂಮೆಂಟ್ಸ್, ಓಡಾಡೋದು, ತಿರುಗಾಟ, ದರ್ ಆರ್ ಲಾಟ್ ಆಫ್ ಮೆಮರೀಸ್. ಇವಾಗ ಮತ್ತೆ ಒಬ್ರದೊಬ್ರು ವೆಡ್ಡಿಂಗಿಗೆ ಮೀಟ್ ಆಗ್ತೀವಿ ಅಂದರೆ ಅಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ದೊಡ್ಡವರಾಗ್ಬಿಟ್ರ, ಅ ನ್ಯೂ ಲೈಫ್, ಅ ನ್ಯೂ ಬಿಗಿನಿಂಗ್ ಅಂತ ಅನಿಸುತ್ತೆ. ನಮ್ಮ ಫ್ರೆಂಡ್ಸಲ್ಲಿ ಇವಾಗ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕೂಡ ಆಯಿತು ಅಲ್ವಾ? ಆ ಹುಡುಗನ ಕಡೆ ಫ್ಯಾಮಿಲಿಯಲ್ಲಿ ಒಂದು ಮುದ್ದಾಗಿರೋಂಥ ನಾಯಿ ಇತ್ತು. ಎಲ್ಲ ಇವೆಂಟ್ಗೆ ಅದಕ್ಕೂ ಒಂದು ಚೆನ್ನಾಗಿರೋ ಬಟ್ಟೆ ಹಾಕಿ ಕರ್ಕೊಂಡು ಬರ್ತಾ ಇದ್ರು. ಫುಡ್ ವಾಸ್ ರಿಯಲಿ ಡೆಲಿಷಿಯಸ್. ये परफॉर्मेंस लेके आ रही है आयुषी की मणिपाल की सभी सहेलियां, तो इनके लिए जोरदार तालियां हो जाए. ನಾವೆಲ್ಲರೂ ಪ್ರಾಕ್ಟೀಸ್ ಮಾಡಿದ್ದು ಸಂಗೀತ ದಿನಾನೇ 3-4 hours ಮುಂಚೆ ಪ್ರಾಕ್ಟೀಸ್ ಮಾಡಿ ಆನ್ ಸ್ಟೇಜ್ ಹೋಗಿ ಪರ್ಫಾರ್ಮ್ ಮಾಡಿದ್ವಿ. ಅಲ್ಲಿ ಮಿಸ್ ಆಗಿರ್ಬೋದು, ಕೋಆರ್ಡಿನೇಷನ್ ತಪ್ಪಿರ್ಬೋದು, ಬಟ್ ಎಂಡ್ ಆಫ್ ದ ಡೇ ವಿ ಆಲ್ ಹ್ಯಾಡ್ ಫನ್. ನಮ್ಮದು ಸೆಕೆಂಡ್ ಪರ್ಫಾರ್ಮೆನ್ಸ್ ಆಗಿತ್ತು. ಪರ್ಫಾರ್ಮೆನ್ಸ್ ಆದಮೇಲೆ ವಿತ್ ದ ಬ್ರೈಡ್ ಅಂಡ್ ಗ್ರೂಮ್ ಟೋಟಲ್ ಎಷ್ಟು ಡಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಗೊತ್ತಾ? 30 ಪರ್ಫಾರ್ಮೆನ್ಸಸ್ ಆ್ಯಂಡ್ ನಮ್ಮದು ಸೆಕೆಂಡ್ ಪರ್ಫಾರ್ಮೆನ್ಸ್ ಆಗಿತ್ತು. ಫೈನಲಿ ವಿ ಆರ್ ಡನ್. ಇದು 360 ಡಿಗ್ರಿ ಕ್ಯಾಮ್ರಾ, ಸೊ ನಾವು ಸುತ್ತಾಡಬೇಕು, ಕ್ಯಾಮ್ರಾನು ಸುತ್ತಾಡುತ್ತೆ ಆ್ಯಂಡ್ ಬ್ಯೂಟಿಫುಲಿ ಕ್ಯಾಪ್ಚರ್ ಆಗುತ್ತೆ. ಈ ಇತ್ತೀಚೆಗೆ ಇವೆಂಟ್ಸ್ ಅಲ್ಲಿ, ಮೀಟಪ್ಸ್ಗಳಲ್ಲಿ, ಕ್ರಿಯೇಟರ್ಸ್ ಇವೆಂಟ್ಸ್ ಅಲ್ಲಿ, ಸೆಲೆಬ್ರಿಟಿ ಇವೆಂಟ್ಸ್ ಅಲ್ಲೆಲ್ಲ ಇದಿರುತ್ತೆ. ಓಕೆ, ಲೆಟ್ಸ್ ಗೋ. ಮತ್ತೆ ಎಲ್ಲರೂ ವಾಪಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ, ಊಟ ಆದಮೇಲೆ ರೂಮಿಗೆ ಬಂದ್ವಿ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹೋಗೋಣ ಅಂತ, ಬಿಕಾಸ್ ರೆಸಾರ್ಟಲ್ಲಿ ಇತ್ತಲ್ವಾ, ಸೊ ರೂಮ್ ಆ್ಯಂಡ್ ದ ಸ್ಟೇಜ್ ವಾಸ್ ನಿಯರ್ ಬೈ. ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದಂಗೆ ನಮ್ಮ ಯೋಚನೆ ನೆಕ್ಸ್ಟ್ ಯಾರು ಮದುವೆ ಇರ್ಬೋದು, ಯಾವಾಗ ನಮ್ಮ ರಿಯೂನಿಯನ್ ಆಗುತ್ತೆ ಅಂತ. ಇದಾದಮೇಲೆ ವಾಪಸ್ ಮತ್ತೆ ನಾವು ಸಂಗೀತ ಎಲ್ಲ ಆಗ್ತಾ ಇತ್ತು ಅಲ್ಲಿಗೆ ಹೋದ್ವಿ. ಮೈ ಫ್ರೆಂಡ್ ವಾಸ್ ವೆರಿ ಇಮೋಷ್ನಲ್ ಬಿಕಾಸ್ ಹೀ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್. Everybody 1, 2, 3. ಕ್ಲೋಸ್ ಫ್ರೆಂಡ್ ಮದುವೆ ಆಗ್ತಾ ಇರೋದನ್ನು ನೋಡಬೇಕಾದ್ರೆ ವಿ ಬಿಕಮ್ ವೆರಿ ಇಮೋಷ್ನಲ್ ಅಲ್ವಾ? And it's so great to have friends like family, man. Friends like family. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ನಾವೆಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಅಲ್ಲಿ ಬ್ರೇಕ್ಫಾಸ್ಟೇ ಇದ್ದಿಲ್ಲ. ಆ್ಯಂಡ್ ಇಲ್ಲಿ ಮಸಾಜ್ ಕೂಡ ಅರೇಂಜ್ ಮಾಡಿದ್ದಾರೆ. ಐನಿಂಗ್ ಸರ್ವಿಸ್, ಬ್ಯೂಟಿಷಿಯನ್, ಹೇರ್ ಸ್ಟೈಲಿಸ್ಟ್, ಇದ್ರ ಜೊತೆಗೆ ಮಸಾಜ್ ಎಲ್ಲದನ್ನ ಅರೇಂಜ್ ಮಾಡಿದ್ದಾರೆ ಫಾರ್ ಆಲ್ ದ ಗೆಸ್ಟ್. ಸೊ ಫುಲ್ ಸೈಡ್ ಮಸಾಜ್ ಇರುತ್ತೆ. ನಿನ್ನೆ ಸಂಗೀತಲ್ಲಿ ಡ್ಯಾನ್ಸ್ ಮಾಡಿ ಮಾಡಿ ಕೈಕಾಲು ನೋವು ಆಗಿರುತ್ತೆ. ಸೊ ಎಲ್ಲರೂ ಮಸಾಜ್ ತಗೊಳ್ಳಿ ಅಂತ. ನನಗೆ ಬೇಡ, ಬಟ್ ನನ್ನ ಫ್ರೆಂಡ್ ಟ್ರೈ ಮಾಡ್ತೀನಿ ಅಂತ ಇದ್ದಾಳೆ. ಸೊ ಎಲ್ಲರೂ ಬಂದಿದ್ದೀವಿ. ಫುಲ್ ಸೈಡ್ ಮಸಾಜ್. ಹಾಗೆ ಒಂದು ರೌಂಡ್ ಹಾಕಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಇವತ್ತು ಬೆಳಿಗ್ಗೆ ಶಾಸ್ತ್ರ ನಡೀತಾ ಇತ್ತು. ಆ್ಯಂಡ್ ಯು ವಾಂಟ್ ಟು ಸಿ ಅ ಬ್ರೈಡ್ ನ್ಯೂ ಲುಕ್ಕಲ್ಲಿ, ಟ್ರೆಡಿಷ್ನಲ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ? ಸೊ ಫ್ರೆಂಡ್ಸ್ ಎಲ್ಲರೂ ಏನಿದು, ಯಾವ ಇಯರಿಂಗ್ಸ್ ಅಂತೆಲ್ಲ ನೋಡ್ತಾ ಇದ್ರು. ಇದೆಲ್ಲ ಆದಮೇಲೆ ರೂಮಿಗೆ ಬಂದು ಐ ಹ್ಯಾಡ್ ಮೈ ಫ್ರೆಶ್ ಬೌಲ್ ಆಫ್ ಫ್ರೂಟ್ಸ್. ಲಂಚ್ಗೆ ಅಂತ ಹೊರಟಿದ್ದೀವಿ. ಪಕ್ಕಾ ನಮ್ಮ ರಾಜಸ್ಥಾನಿ ಸ್ಟೈಲ್ ಥಾಲಿ ಇರುತ್ತಂತೆ. ಮಾರ್ವಾಡಿ ಫುಡ್ ಎಕ್ಸೈಟ್ಮೆಂಟ್ ಇದೆ, ದಾಲ್ ಬಾಟಿ ಚೂರ್ಮಾ ಎಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೆ ಅಂತ ರೆಡಿ ಆಗಿದ್ದೀವಿ. ಮಾಮೂಲಿ ಸುಮ್ಮನೆ ಹಾಗೆ. ಹೇರ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಬಿಸಿಲಿಗೆ. ಎಲ್ಲರೂ ಹೇಳ್ತಾರೆ ಅದನ್ನು, ಬಿಕಾಸ್ ನನಗೆ ಬಾಲಿವುಡ್ ಸ್ಟೈಲ್ ಹೇರ್ ಸ್ಟೈಲ್ ಮಾಡಿದ್ದಾರೆ, ಹೇರ್ ಕಲರಿಂಗ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಪಾರ್ಲರ್ಸಲ್ಲಿ ಇದನ್ನು ಮಾಡಲ್ಲ, ಬಿಕಾಸ್ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ. ಸೊ ಡಾರ್ಕ್ ಶೇಡಿಂದ ಲೈಟ್ 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 ಆ ಥರ ಮಾಡಿದ್ರಿಂದ ತುಂಬಾ ಸ್ಮೂತ್ ಫಿನಿಶಿಂಗ್ ಇದೆ. ಸೊ ಇವಾಗ ಹೋಗಬೇಕು ಫಾರ್ ಲಂಚ್. ಅಲ್ಲೆಲ್ಲ ಹಾಡಾಗ್ತಾ ಇದೆ, ಏನೋ ಒಂದು ಶಾಸ್ತ್ರ ನಡೀತಾ ಇತ್ತು. ನಾನು ಹಾಗೆ ನೈಟ್ ಸೂಟಲ್ಲಿ ಹೋಗೋಣ ಅಂತಂದರೆ ನನ್ನ ಫ್ರೆಂಡ್ಸ್ ಬೇಡ ಬೇಡ ಅಲ್ಲೆಲ್ಲ ರೆಡಿ ಆಗಿ ಬರ್ತಾರೆ, ನೀನೊಂದು ಡ್ರೆಸ್ ಆದರೂ ಹಾಕು ಅಂತ. ಸರಿ ಅಂತ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಕೂಲ್ ಅಲ್ಲ, ಟಕ್ 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 ಟಕ್. ಹಾಂ, ಯೂಟ್ಯೂಬ್ ವೀಡಿಯೋಸ್ ಎಡಿಟ್ ಮಾಡ್ತಾ ಇದ್ದೆ. ಅಯ್ಯೋ
ಅರ್ಧಂಬರ್ಧ ಆಗಿದೆ. ಊಟಕ್ಕೆ ಹೋಗಬೇಕಾದ್ರೆ ಇಲ್ಲಿ ಮತ್ತೊಂದು ಇವೆಂಟ್ ಆಗ್ತಾ ಇತ್ತು ಮಧ್ಯಾಹ್ನಕ್ಕೆ. ಬಟ್ ದಿಸ್ ವಾಸ್ ಫಾರ್ ಕ್ಲೋಸ್ಡ್ ಫ್ಯಾಮಿಲಿ. ಕೆಲವೊಂದು ರಿಚುವಲ್ಸ್ ಇರುತ್ತಲ್ಲ ಅದನ್ನು ಮಾಡ್ತಾಯಿದ್ರು. ಪಕ್ಕದಲ್ಲಿ ಈ ಥರ ಅವ್ರದ್ದೇ ಆದಂಥ ಕೆಲವೊಂದು ಸಾಂಗ್ಸ್ಗೆ ಡ್ಯಾನ್ಸ್ ಮಾಡೋದು, ಅದ್ರ ಜೊತೆಗೆ ಕೆಲವೊಂದು ಶಾಸ್ತ್ರ ಆಗ್ತಾ ಇತ್ತು. ಮಧ್ಯಾಹ್ನ ಊಟಕ್ಕೆ ರಾಜಸ್ಥಾನಿ ಸ್ಟೈಲ್ ಮಾರ್ವಾಡಿ ಫುಡ್. ಇಟ್ ವಾಸ್ ರಿಯಲಿ ಯಮ್. ಆ್ಯಂಡ್ ಮಡ್ಕಾ ಕುಲ್ಫಿ, ಸ್ವೀಟ್ ಲಸ್ಸಿ ಮತ್ತಷ್ಟು ಡೆಸರ್ಟ್ಸ್ ಇತ್ತು. ದಿಸ್ ಇಸ್ ರಿಯಲಿ ಯಮ್. There's something before the wedding, no? Reception. ಈ ಟೈಮ್ನಲ್ಲಿ ಆ್ಯಕ್ಚುಲಿ ನನಗೆ ಹುಷಾರಿರಲಿಲ್ಲ ಅಷ್ಟೊಂದು. ಸೊ ನಾನು ಜಾಸ್ತಿ ಕೋಲ್ಡ್ ಐಟಮ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೆ. ಬಟ್ ಪಾನ್ ಇತ್ತು. ಊಟ ಆದಮೇಲೆ ಇದೇ ನನ್ನ ಡೆಸರ್ಟ್ ಆಗಿತ್ತು. ಇಟ್ ವಾಸ್ ವೆರಿ ಟೇಸ್ಟಿ. ನನಗಂತೂ ಪಾನ್ ಅಂದರೆ ತುಂಬಾ ಇಷ್ಟ. ನಿಮಗೂ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಇದೆಲ್ಲ ಆದಮೇಲೆ ನಾವು ರೂಮ್ಗೆ ಹೋಗಿ ನಾನು ಫ್ರೆಂಡ್ಸ್ ಎಲ್ಲರೂ ಚಿಟ್ ಚಾಟ್ ಮಾಡ್ತಾ. ಗಿಫ್ಟ್ ಸಿಕ್ಕಿದೆ ಎಲ್ಲರಿಗೂ. ಸೊ ಎಲ್ಲರಿಗೂ ಗಿಫ್ಟ್ ಸಿಕ್ಕಿದೆ. ನಮ್ಮ ರೂಮಿಗೆ ಬಂದಾಗ ಇತ್ತು. ಇದು ಏನು ಅಂತ ನೋಡಬೇಕು. ಡಬ್ಬ ಎಷ್ಟು ಚೆನ್ನಾಗಿದೆ ಗೊತ್ತಾ. ಡ್ರೈ ಫ್ರೂಟ್ಸ್ ಜೊತೆಗೆ ಸ್ವೀಟ್ಸ್. ಇದ್ರ ಜೊತೆಗೆ ಎಲ್ಲರಿಗೂ ಸಿಲ್ವರ್ ಕಾಯಿನ್ಸ್ ಕೂಡ ಸಿಕ್ಕಿದೆ. ಈ ತರ ತೋರಿಸ್ಲಾ? ಸಿಲ್ವರ್ ಕಾಯಿನ್. ನಾ ಸಂಜೆ ಮದುವೆಗೆ ರೆಡಿ ಆಗಬೇಕು. ಊಟಕ್ಕೆ ಮಾರ್ವಾಡಿ ಸ್ಟೈಲ್ ರಾಜಸ್ಥಾನಿ ಊಟ ಆಯಿತು. ಇವಾಗ ನಾನು ಯೂಟ್ಯೂಬ್ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡಬೇಕು ಆ್ಯಂಡ್ ಮಜಾ ಮಾಡಬೇಕು. ಬಾಯ್. ಹಳದಿ ಆಯಿತು, ಸಂಗೀತ ಆಯಿತು, ಇನ್ನೇನೇ ಇದ್ರೂ ರಿಸೆಪ್ಷನ್ ಅದಾದಮೇಲೆ ಮದುವೆ ಶಾಸ್ತ್ರ ಆಗುತ್ತೆ. ಸೊ ಇವಾಗ ರೆಡಿ ಮಾಡ್ತಾ ಇರೋದು ರಿಸೆಪ್ಷನ್ಗೆ. ಇಟ್ ವಾಸ್ ಸೂಪರ್ ಗ್ರ್ಯಾಂಡ್. ಎಲ್ಲಾದ್ರೂ ಫಂಕ್ಷನ್ಗೆ ಅಥವಾ ಏನಾದರೂ ಬಂದಾಗ ಇದೆ ಅಲ್ವಾ ಕೆಲಸ. ಎಂಜಾಯ್ ಮಾಡೋದು, ಮಾತಾಡೋದು, ಡ್ರೆಸ್ ಅಪ್ ಮಾಡ್ಕೊಳ್ಳೋದು, ತಿನ್ನೋದು. ಟೈಮ್ಗೆ ಊಟ ತಿಂಡಿ, ಆಮೇಲೆ ರೆಡಿ ಆಗೋದು, ಮಾತಾಡ್ತಾ ಇರೋದು ಫ್ರೆಂಡ್ಸ್ ಜೊತೆಗೆ. ಅಬ್ಬಾ ನೋಡಿದ್ರ ಒಬ್ಬೊಬ್ರು ಸ್ಟೈಲ್ ಹೆಂಗೆ ಅಂತ. ನನ್ನ ಫ್ರೆಂಡ್ಸ್ ಜೊತೆ ಕಳೆದಿರುವಂಥ ಅಷ್ಟು ಕ್ಷಣಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಪ್ಸ್ ನೋಡ್ತಾ ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ಫ್ರೆಂಡ್ಸ್ ಜೊತೆ ಕಳೆದಂಥ ಪ್ರತಿಯೊಂದು ಕ್ಷಣ ನೆನಪಾಗಿರುತ್ತೆ. ಸೊ ಟೆಲ್ ಮಿ, ನೀವೆಷ್ಟು ಜನ ನಿಮ್ಮ ಫ್ರೆಂಡ್ಸ್ನ, ನಿಮ್ಮ ಕಾಲೇಜ್ ಡೇಸ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ನೆಕ್ಸ್ಟ್ ವಿಡಿಯೋ ತುಂಬಾ ಫನ್ ಆಗಿರುತ್ತೆ. ಆ್ಯಕ್ಚುಲಿ ರಿಸೆಪ್ಷನ್ ಡೇ ತುಂಬ ಗ್ರ್ಯಾಂಡ್ ಆಗಿತ್ತು. ಆ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೇಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಈವ್ನಿಂಗ್ ಟೀ ಟೈಮ್ಗೆ ಇದ್ದಂಥ ಪೊಡಿ ಇಡ್ಲಿ, ಬೆಸ್ಟ್ ಫುಡ್. 2 ಪ್ಲೇಟ್ ತಗೊಂಡು ತಿಂದಿದ್ದೀನಿ. ಇಟ್ ವಾಸ್ ದ್ಯಾಟ್ ಡೆಲಿಷಿಯಸ್ ಗೊತ್ತಾ. ಈ ಇಡ್ಲಿ ತಿನ್ನೋದಕ್ಕೆ ಐ ಆಮ್ ಸ್ಟಿಲ್ ವೇಟಿಂಗ್.